ಎಲ್ಲರಿಗೂ ಶುಭ ದಿನ. ಇವತ್ ನಾವು ಏನ್ ಮಾಡ್ತಾ ಇದೀವಿ ಮಾಮ? ಮಡಕಿ ಕಾಳು ಪಲ್ಯ. ಮಡಕಿ ಕಾಳು ಪಲ್ಯ. ಹೈ ಪ್ರೋಟೀನ್ ಇದೆಯಲ್ಲ ಅದ್ರಲ್ಲಿ? ಹೈ ಪ್ರೋಟೀನ್. ನೀವು ಎಲ್ಲ ಹೆಸರು ಕಾಳು ಎಲ್ಲ ಕಾಳಕ್ಕಿಂತ ಆಕ್ಚುಲಿ ಮಡಕಿ ಕಾಳು ಹೈ ಪ್ರೋಟೀನ್ ಅಂಡ್ ಒಳ್ಳೆ ಫೈಬರ್ ಇರುತ್ತೆ, ಕಾರ್ಬ್ಸು ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಎಲ್ಲ ಇರುತ್ತೆ. ಹಾರ್ಟಿಗೆ ತುಂಬಾ ಒಳ್ಳೇದಂತಾನು ಹೇಳ್ತಾರೆ. ಎಸ್, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ರೊಟ್ಟಿ ಮತ್ ಚಪಾತಿ ಜೊತೆ ಅಂತೂ ಸಖತ್ ಕಾಂಬಿನೇಷನ್, ಸಖತ್ತಾಗಿರುತ್ತೆ. ಇವತ್ ನಮ್ಮಮ್ಮ ಮಧ್ಯಾಹ್ನಕ್ಕೆ ರೊಟ್ಟಿನೇ ಮಾಡಿಡೋದು. ಆಮೇಲೆ ನಮ್ಮಮ್ಮ ಮಾಡೋ ತರ ರೊಟ್ಟಿ ಹಂಗೆ ಗರಿ ಗರಿ ತೆಳ್ಳ ರೊಟ್ಟಿ ತಿಂತಾ ಇದ್ರೆ ಮಡ್ಕಿ ಕಾಳು ಪಲ್ಯ ಜೊತೆ ಓಹೋ ಅದಿತಿ ಕಳ್ದೋಗ್ಬಿಡ್ತಾಳೆ. ವಾಪಸ್ ಕರ್ಕೊಂಬರ್ಬೇಕು ಮತ್ ನಾನ್ ಮೊಮ್ಮಂಗಂದ್ರೆ ತಿಂಡಿಗೆ ಮಾಡಿಟ್ಬಿಡಿ, ನಾನು ಈ ಮಲ್ಗಿ ಎದ್ದಾಳ ಅಷ್ಟರಲ್ಲಿ ರೊಟ್ಟಿ ಪಲ್ಯ ರೆಡಿ ಇರ್ಬೇಕು. ನಾನಂದ್ರೆ ಇಲ್ಲ ಮಡ್ಕಿ ಕಾಳು ಪಲ್ಯ ತೋರಿಸ್ಬೇಕು ನಾನು ಅಂತ ಮೊಳಕೆ ತೆಗ್ದಿ, ಅದು ಬೇಗ ಮೊಳಕೆನೂ ಬಂದಿಲ್ಲ ಸೀತಕ್ಕೆ. ಒಂದಿನ ಮೊಳಕೆ ತೆಗ್ಸ್ಬಿಟ್ಟು ನೀಟಾಗಿ, ಇಲ್ಲಾಂದ್ರೆ ರಾತ್ರಿ ಇಟ್ರೆ ಬೆಳಗ್ಗೆ ಬಂದ್ಬಿಡುತ್ತೆ ಆಸ್ ಯೂಶುವಲ್. ಇವತ್ತು ಒಂದಿನ ಫುಲ್ ತಗೊಂಡು ಹಂಗಾಗಿ ತೆಗ್ಸಿಟ್ಟಿದೀನಿ. ಯಾವತ್ತು ಕಾಳುಗಳನ್ನ ಮೊಳಕೆ ತೆಗ್ದೆ ಯೂಸ್ ಮಾಡಿ, ಅವಾಗ ಗ್ಯಾಸ್ ಜಾಸ್ತಿ ಆಗಲ್ಲ ಅಂತ ಹೇಳ್ತಾರೆ. ಸೊ ಮಮ್ಮ ಹಂಗಾರೆ ಸ್ಟಾರ್ಟ್ ಮಾಡೋಣ, ಹೇಳ್ತೀನಿ ಬನ್ನಿ. ನಮ್ ಮಡ್ಕಿ ಕಾಳು ಪಲ್ಯಕ್ಕೆ ಏನೇನ್ ಬೇಕು ಮಾಮ? ನಾನು ಮಡ್ಕಿ ಕಾಳನ್ನ ತಗೊಂಡಿದ್ದೀನಿ, ಅರ್ಧ kg ಅಷ್ಟು ತಗೊಂಡು ಮೊಳಕೆ ತೆಗ್ಸಿಟ್ಟಿದ್ದೀನಿ. ಯಾಕಂದ್ರೆ ನಾನು ಬೇಕು ನನಗಿದು ಜಾಸ್ತಿನೇ ಬೇಕಾಗಿತ್ತು ಇವತ್ತು ಪಲ್ಯ, ಹಂಗಾಗಿ. ಎಸ್, ಇದು ಒಂದು ಚಿಕ್ಕ ತೆಂಗಿನಕಾಯಿನ ಫುಲ್ ಕಂಪ್ಲೀಟ್ ಆಗಿ ತುರ್ದು ಇಟ್ಕೊಂಡಿದ್ದೀನಿ. ಓಕೆ. 2 ಸ್ಪೂನ್ ಧನಿಯಾ, 2 ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, ನೋಡಿ ಇಷ್ಟು ಶುಂಠಿ, ಓಕೆ. ಆಮೇಲೆ 2 ದೊಡ್ಡದು ಟೊಮ್ಯಾಟೊ, 2 ದೊಡ್ಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನಕಾಳು, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಇದಿಷ್ಟು ಸಾಕು. ಓಕೆ. ಈಗ ಕುಕ್ಕರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕುಕ್ಕರಿಗೆ ಹಾಕೊಳ್ಳಿ. ಓಕೆ. ಈಗ ಇದೆರಡು ಈರುಳ್ಳಿ ಹಾಕೊಳ್ಳೋಣ. 2 ಈರುಳ್ಳಿನೂ ಹಾಕ್ತೀರಾ? ಹೌದು. ಆಮೇಲೆ ಅದು ಫ್ರೈ ಆದ್ಮೇಲೆ ಅರ್ಧ ರುಬ್ಲಿಕ್ಕೆ ತೆಗಿಯೋದು. ಓಕೆ. ಇದು ಆಕ್ಚುಲಿ ಹಾಗೆ ಡ್ರೈ ಪಲ್ಯನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ಮೊಳಕೆ ತೆಗ್ಸ್ಬಿಟ್ಟು ಈರುಳ್ಳಿ ಟೊಮ್ಯಾಟೊ ಒಗ್ಗರಣೆಗೆ ಹಾಕಿ ಮಡಕಿ ಕಾಳು ಹಾಕಿ ಅರಶಿನ ಪುಡಿ ಹಾಕ್ಬಿಟ್ಟು, ನಾನೀಗ ಅರಶಿನ ಪುಡಿನೂ ಹಾಕ್ತೀನಿ, ಇದಕ್ಕೆ ಹೇಳಿಲ್ಲ. ಆಮೇಲೆ ನಿಮ್ದು ಸಾಂಬಾರ್ ಪುಡಿ ಇರುತ್ತಲ್ಲ ಅದನ್ನ ಹಾಕಿ ಲಾಸ್ಟಿಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಕಾಯಿ ತುರಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರೋ ಒಂದು ರೆಸಿಪಿ ಇಲ್ಲೇ ಆಯ್ತಲ್ಲ, ಮಾಡೋದೇ ಬೇಡ ಇವಾಗ. ಆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಅದು ಮಾಡಿ ಒಂದ್ ದಿವಸ ಬೇಕಾದ್ರೆ ಅದನ್ನು ಹೇಳ್ಕೊಡ್ತೀನಿ. ಚಪಾತಿಗೆಲ್ಲ ನಾನು ಅರ್ಜೆಂಟಲ್ಲಿ ಜಾಸ್ತಿ ಅದನ್ನೇ ಮಾಡ್ತಾ ಇದ್ದಿದ್ದು. ತುಂಬಾ ಚಪಾತಿಗೆ ಅದು ಬೆಸ್ಟ್, ದೋಸೆ ಚಪಾತಿಗೆಲ್ಲ. ರೊಟ್ಟಿಗೆ ಇದು ಬೆಸ್ಟ್. ಎಸ್. ಸುಮಾರು ದಿನ ಆದ್ಮೇಲೆ ಈ ತರ ರೆಸಿಪಿ ಮಾಡ್ತಾ ಇದೀವಲ್ಲ ನಾವು. ಕಾಳುಗಳು ಬಿಟ್ಟಿದ್ದೆ, ಕಾಳುಗಳು ಜಾಸ್ತಿ ಯೂಸ್ ಮಾಡ್ತಾ ಇರ್ಲಿಲ್ಲ, ಬಿಟ್ಟಿದ್ದೆ. ಅದು ಇದ್ದಿದ್ದು ಹಂಗೆ ಇತ್ತು. ಹಾಗೆ ನಿಮ್ಗೆ ರೆಸಿಪಿ ಮಾಡಿ ತೋರ್ಸೋಣ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ. ಎಸ್. ಓಕೆ ಮಾಮ, ನೆಕ್ಸ್ಟ್ ಏನ್ ಬರ್ತಿದೆ? ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ, ಅಷ್ಟು ಟೊಮ್ಯಾಟೊನ ತಗೊಂಡು ಹಾಕಿ ಇದು ಆಗೋ ತನಕ ನಾವು ಮಿಕ್ಸಿಗೆ ಏನೇನು ಹಾಕೋದು ನೋಡ್ಕೊಂಡು ಬರೋಣ. ಓಕೆ. ಸೊ ಇವಾಗ ನಾವು ರುಬ್ಲಿಗೆ ಏನೇನು ಹಾಕೋಬೇಕು ಮಾಮ? ಕೊತ್ತಂಬರಿ ಸೊಪ್ಪು, ಲವಂಗ, ಚಕ್ಕೆ, ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಇದಿಷ್ಟು. ಓಕೆ. ಖಾರದ ಪುಡಿ, ಧನಿಯಾ ಪುಡಿ, ತೆಂಗಿನಕಾಯಿ. ನಾನು ಜಾಸ್ತಿ ಮಾಡ್ತಿರೋದ್ರಿಂದ ಈಗ ಹೇಳಿ. ನಾನು ಜಾಸ್ತಿ ಮಾಡ್ತಿರೋದ್ರಿಂದ ಒಂದು ಚಿಕ್ಕ ತೆಂಗಿನಕಾಯಿ ಹಾಕಿದ್ದೀನಿ. ನೀವು ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳಿ, ನಿಮ್ ಫ್ಯಾಮಿಲಿಗೆ ತಕ್ಕಂಗೆ ಅಷ್ಟು. ಇವಾಗ ನಮ್ಮಮ್ಮ ಹಾಕ್ತಾ ಇದಾರೆ ಅರ್ಧ, ತಡೀರಿ, ಅರ್ಧ ಹಾಕ್ತೀನಿ ಈರುಳ್ಳಿ ಟೊಮೆಟೊ ಹಣ್ಣನ್ನ ರುಬ್ಬಕ್ ತಗೊಂತ ಇದ್ದಾರೆ, ರುಬ್ಲಿಕ್ಕೆ. ಇದಿಷ್ಟು ಇರ್ಲಿ. ಅರ್ಧ ಈರುಳ್ಳಿ ಟೊಮ್ಯಾಟೊ ಹಣ್ಣು ರುಬ್ಲಿಕ್ಕೆ. ಬಿಸಿ ಬಿಸಿ ಇದೆ, ತಣ್ಣಗಾಗ್ಲಿ ಗೈಸ್. ಈಗ ಏನ್ ಬರ್ತಾ ಇದೆ ಇದಕ್ಕೆ? ಅರಶಿನ ಪುಡಿ, ಸ್ವಲ್ಪ ಅರಶಿನ ಪುಡಿ. ಕ್ಯೂಟ್ ಆಗಿರೋ ಶೋಟ್. ಈಗ ಕಾಳು, ಈಗ ಬರ್ತಾ ಇದೆ ನಮ್ ಕಾಳು. ನಮಗೆ ಇವತ್ತು ತುಂಬಾ ಜನಕ್ಕೆ ಬೇಕಂತ ಇಷ್ಟು ಮಾಡ್ತಾ ಇದೀವಿ. ನೀವು ನಿಮ್ ಮನೆಗೆ ಎಷ್ಟು ಬೇಕಷ್ಟು ನೋಡ್ಕೊಂಡ್ ಮಾಡಿ. ಬರ್ತಾ ಇದೆ ದಪ್ಪ ಉಪ್ಪ, ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಮಿಕ್ಸ್ ಮಾಡಿ.
ಈಗ ನಾವು ಹಾಕ್ತಾ ಇದೀವಿ ಒಂದ್ ಸಣ್ಣ ಕಪ್ ನೀರು ರುಬ್ಲಿಕ್ಕೆ. ರುಬ್ಕೊಂಬರೋಣ, ತಣ್ಣಗಾಗ್ಲಿ. ಇದಕ್ಕೂ ನೀರ್ ಹಾಕ್ತಾ ಇದಾರೆ ನಮ್ಮಮ್ಮ. ನಿಮಗೆ ಎಷ್ಟು ತೆಳ್ಳ ಬೇಕು ಅಷ್ಟು ತೆಳ್ಳ ನೀರ್ ಅಂತ ಅನ್ಕೊಳ್ಳಿ, ಮೆಜರ್ಮೆಂಟ್ ಏನಿಲ್ಲ. ಸಾಕಿಷ್ಟು ಸಾಕು. ಅದು ಮುಳುಗೋ ಅಷ್ಟು ನೀರ್ ಹಾಕಿ ಬೇಯಕ್ಕೆ ಬಿಟ್ಬಿಡೋಣ. ಓಕೆ. ಆಮೇಲೆ ಮಸಾಲೆ ಹಾಕೋದು, ಆಯ್ತಾ? ರುಬ್ಬಿ. ಕಾಳು ಕುದೀತಾ ಇದೆ, ಇದ್ರ ಘಮಾನೆ ಎಷ್ಟು ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ನಮ್ಮಮ್ಮ ರುಬ್ತಾ ಇದ್ದಾರೆ. ರುಬ್ಬಾದ್ಮೇಲೆ ನೋಡಿ ಇಲ್ಲಿ ಈ ತರ ಪೇಸ್ಟ್ ಆಗ್ಬೇಕು. ಈಗ ಹಾಕ್ತೀರಾ? ಓಕೆ. ಇದಕ್ಕೇನು ತುಂಬಾ ನೈಸ್ ಅನ್ನೋದೇನು ಪರವಾಗಿಲ್ಲ. ಹಾ, ರುಬ್ಕೊಳ್ಳಿ. ತುಂಬಾ ಆತರ ಏನು ಈ ತರ ನೋಡಿ ನೈಸ್ ಬೇಕು ಅಷ್ಟೇ ನೈಸ್ ಬೇಕು ಅನ್ನೋದೇನಿಲ್ಲ. ಓಕೆ. ಈಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತಾ ಇದಾರೆ. ನಮ್ಮ ಮಸಾಲೆ ಎಲ್ಲ ವೇಸ್ಟ್ ಆಗ್ಬಾರ್ದು. ಈಗ ಕಲ್ಸೋಣ ಇದನ್ನ. ತೊಳೆಮ. ಸೊ ಗೈಸ್, ಇವತ್ತು ಅಪರೂಪಕ್ಕೆ ಬಿಸಿಲಿದೆ ನಮ್ಮ ಸಾಗರದಲ್ಲಿ ಅಲ್ವಮ್ಮ? ಇನ್ನೊಂದ್ ಸ್ವಲ್ಪ ನೀರ್ ಹಾಕಿದೀನಿ. ಇನ್ನೊಂದ್ ಸ್ವಲ್ಪ ನೀರ್ ಹಾಕಿದೆ. ಈಗ ಪಲ್ಯ ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಇದು ಕುದ್ದಾಗ ಆಮೇಲೆ ಗಟ್ಟಿ ಆಗತ್ತಲ್ಲ. ಹಾ ಹಾ ಹಾ. ನೋಡಿ ಇಷ್ಟು ಮಾಡಿದೀನಿ ತೋರ್ಸೋರಿಗೆ. ಇಷ್ಟು ಗಟ್ಟಿ ಇದೆ, ಇದು ಆಮೇಲೆ ಮತ್ತೆ ಗಟ್ಟಿ ಆಗತ್ತೆ ಕುದ್ದಾಗ. ಓಕೆ, ತೋರ್ಸಿ, ಇನ್ನೊಂದ್ಸಲಿ ತೋರ್ಸಿ ಎಷ್ಟು ಗಟ್ಟಿ ಇದೆ. ಹಾ, ಕುದಿಬೇಕದು. ಓಕೆ ಓಕೆ. ಪಲ್ಯ ರೆಡಿ. ಪಲ್ಯ ರೆಡಿ ಇಷ್ಟ ಬೇಗ? ಹಾ, ಈಸಿ ಅವೆಲ್ಲ. ಇವಾಗ ಬರೀ ಟೇಸ್ಟ್ ಮಾಡೋದು ಅಷ್ಟೇ ಬಾಕಿ. ಹಾ, ಅಷ್ಟೇ ಬಾಕಿ. ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ, ಆಮೇಲೆ ಬಂದು ಶೂಟ್ ಮಾಡ್ತಾಳೆ, ಇಷ್ಟನಾ ಅಂತಾಳೆ. ರೆಡಿ ಮಾಡಿ ಇಟ್ರೆ ಎಲ್ಲ ಈಸಿ ಗೈಸ್. ನೀವು ಹಂಗೆ ಮಾಡ್ಕೊಳ್ಳಿ, ರೆಡಿ ಮಾಡಿ ಆಮೇಲೆ ಅಡಿಗೆ ಮಾಡ್ಬಿಡಿ. ಹೌದು, ಪಟ ಪಟ ಆಗೋಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ನೀರಿಟ್ಟಿದ್ದೀನಿ. ನಾನು ನೀರ್ನ ಅಳತೆ ಮಾಡಿ ಇಡಲ್ಲ, ಅಂದಾಜಿಗೆ ಇಡ್ತೀನಿ. ಅದೇ ಅಂದಾಜಲ್ಲಿ ನೀವು ಹಾಗೆ ಮಾಡಿ. ಏನು ಇಷ್ಟು ಹಿಟ್ಟಂತ ಹಾಕೊಂಡು ಇಷ್ಟು ನೀರಂತ ಹಾಕೊಂಡು ಆಮೇಲೆ ಬೇಕಾದ್ರೆ ನೀರೇನಾದ್ರೂ ಸ್ವಲ್ಪ ಬೇಕು ಅಂದಾಗ ತಣ್ಣೀರ್ ಹಾಕೊಂಡು ಕಲ್ಸ್ಕೋಬಹುದು. ಅಷ್ಟೇ. ಸ್ವಲ್ಪ ಉಕ್ಕರ್ಸಕ್ಕೆ ಮಾತ್ರ ಬಿಸಿನೀರಲ್ಲಿ ಹಿಟ್ಟನ್ನ ಉಕ್ಕರ್ಸ್ಕೋಬೇಕು. ಗೈಸ್, ನಾವು ಮಳೆ ಬರ್ತಿರ್ಬೇಕಾದ್ರೆ ರೊಟ್ಟಿ ಮಾಡಕ್ ಅಷ್ಟು ಶಕೆ ಅನ್ಸಲ್ಲ. ಬಟ್ ಇವತ್ತು ನಿಮ್ದು ಇದಕ್ಕೆ ಬಿಸಿಲಿದೆಯಲ್ಲ, ಮಳೆ ಬರ್ಬೇಕಾದ್ರೆ ಮಜಾ ಇರುತ್ತೆ ರೊಟ್ಟಿ ಮಾಡಕ್. ಇವತ್ತು ಬಿಸಿಲಿದೆ, ಇವತ್ತೇ ಬಿಸಿಲಿದೆ, ನಮ್ಮಮ್ಮ ರೊಟ್ಟಿ ಮಾಡ್ತಾರೆ ಅಂತ. ಅಲ್ಲಿಗೆ ಬಿಸಿಲು ಬೇಕಂದ್ರೆ ನಿಮ್ಮ ಅಮ್ಮಂಗೆ ರೊಟ್ಟಿ ಮಾಡಕ್ ಹೇಳ್ಬೇಕು ಅಷ್ಟೇ. ಸೊ ಗೈಸ್, ನಾವ್ ಇದನ್ನ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಇನ್ನು ಮನೆ ಕೆಲಸ ಆಗಿಲ್ಲ. ಮನೆ ಕೆಲಸ ಮಾಡ್ಬೇಕಲ್ಲಮ್ಮ. ನಮ್ಮಮ್ಮ ರೊಟ್ಟಿ ಮಾಡ್ತಾರೆ, ನಾನು ಹಂಗೆ ನೆಲ ಒರೆಸ್ಕೊ ಬಂದ್ಬಿಡ್ತೀನಿ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಇಂದ ತೆಗೆದು ಒಣ ಹಾಕ್ತೀನಿ. ಪಾತ್ರೆ ಎಲ್ಲ ಡಿಶ್ ವಾಷರಿಗೆ. ಯಾರ್ಯಾರು ಡಿಶ್ ವಾಷರ್ ಇನ್ ವಿಡಿಯೋ ನೋಡಿಲ್ಲ, ಹೋಗಿ ನೋಡಿ. ಸ್ಪಾನ್ಸರ್ಡ್ ಅಲ್ಲ ಅದು. ಇವ್ರು ನೋಡಿ ಮಧ್ಯ ಸುಮಾರು ಜನ ಹೇಳಿದ್ರು ಡಿಶ್ ವಾಷರಿಗೆ ಹಾಕಕ್ಕಿಂತ ನಾವು ಕೈಯಲ್ಲೇ ತೊಳೆದು ಬಿಡ್ತೀವಿ ಅಂತ. ಗೈಸ್, ನಮಗ್ ಬೇಕು. ಏನಕ್ಕಂದ್ರೆ ನಾವು ಡಿಶ್ ವಾಷರಿಗೆ ಇವಾಗ ಹಾಕ್ಬಿಟ್ರೆ ನಮ್ದು ಎಲ್ಲ ಕೆಲಸ ಮುಗ್ದೋಗುತ್ತೆ. ನಾವು ಸುಮಾರು ಜನ ಇರೋದ್ರಿಂದ ಸುಮಾರು ಪಾತ್ರೆ ಬೀಳುತ್ತೆ. ನಾವು ಅಡ್ಗೆನೂ ಮಾಡೋದ್ರಿಂದ ಅದ್ರದ್ದು ಪಾತ್ರೆ ಬೀಳುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ತುಂಬ ಪಾತ್ರೆ ಎಲ್ಲ ಫಳ 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 ಅನ್ನೋದು ನಮಗಂತೂ ಖುಷಿ ಆಯಿತು. ಸೊ ಅದಕ್ಕೆ ನಾವು ತರಿಸಿದ್ದೀವಿ. ಆ್ಯಂಡ್ ಡಿಶ್ ವಾಷರಿಗೆ ಪಾತ್ರೆ ಆದಮೇಲೆ ಇದೆಲ್ಲ ಕೆಲಸ ಮುಗಿದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಕೈ ಸೇಫ್ ಆಗಿರುತ್ತೆ. ಹಾ, ಎಷ್ಟು ಕೈ ರಫ್ ಆಗಿರುತ್ತೆ ಗೊತ್ತಾ, ಪಾತ್ರೆ ತೊಳೆದು ಸೇಫ್ ಆಗಿರುತ್ತೆ. ಹೌದು. ಆಮೇಲೆ ನೀವು ಅನ್ಕೋಬಹುದು ಜೋಡ್ಸಕ್ ಏನ್ ಅಷ್ಟೊಂದು ಟೈಮ್ ತಗೊಳೋದಿಲ್ಲ, ಸುಮ್ಮನೆ ಹಿಂಗ್ ಅಂದ್ಬಿಟ್ಟು ಜೋಡಿಸ್ಬಿಟ್ರೆ ಆಗೋಯ್ತು. ಎಸ್, ಅಯ್ಯೋ ಜೋಡ್ಸಕ್ಕೆ ಬೇಕು, ತೆಗಿಯಕ್ಕೆ ಬೇಕು ಅಂತ ಆತರ ಏನು ಅನ್ಕೋಬೇಡಿ, ತುಂಬಾ ಈಸಿ ಇದೆ. ಹೌದು. ಇನ್ನೊಂದು ಏನಂದ್ರೆ ಪಾತ್ರೆ ಅದೇ ಡ್ರೈ ಮಾಡ್ಕೊಡುತ್ತೆ. ಸೊ ನೀವು ಪಾತ್ರೆ ತೊಳೆದಾದ್ಮೇಲೆ ಒರ್ಸೋದು ಬೇಡ. ಅಂಡ್ ನಿಮ್ ಪಾತ್ರೆ ಮೇಲೆ ಮಾರ್ಕು ಇರಲ್ಲ. ಹೌದು ಅಲ್ವಾ? ಈಗ ಪಾತ್ರೆ ತೊಳೆದಾದ್ಮೇಲೆ ಒರೆಸಿಡ್ಬೇಕು, ಇಲ್ಲ ಅಂದ್ರೆ ಕ್ಯಾಬಿನೆಟ್ ಎಲ್ಲ ಒದ್ದೆ ಆಗುತ್ತೆ. ಹೌದು, ಬೂಸ್ಟ್ ಹಿಡಿಯುತ್ತೆ, ಒಳಗಡೆ ಎಲ್ಲ ಬ್ಲಾಕ್ ಪೌಡರ್ ಬರುತ್ತೆ. ಆ ತರದ್ದು ಏನಿಲ್ಲ, ಫುಲ್ ಡ್ರೈ ಮಾಡ್ಕೊಡುತ್ತೆ. ಇಡಕ್ಕೂ ಈಸಿ, ತುಂಬಾ ಖುಷಿ ಆಗುತ್ತೆ. ನೋಡಿ, ನಿಮ್ಗೆ ಬೇಕಾದ್ರೆ ತಗೊಳ್ಳಿ ಎಲ್ಲಾರು, ಯಾರಿಗ್ ಪಾಪ ಅವಶ್ಯಕತೆ ಇದೆ, ಅನುಕೂಲ ಇದೆ, ಎರಡು ನೋಡ್ಬಿಟ್ಟು ತಗೊಳ್ಳಿ. ಎಸ್, ಉದ್ದಾಗಿದೆ, ಇಷ್ಟು ಸಾಕು. ಈಗ ಆಫ್ ಮಾಡ್ಬಿಡ್ತೀನಿ. ಇಷ್ಟು ಸರಿ ಇರುತ್ತೆ, ಯಾಕಂದ್ರೆ ಸ್ವಲ್ಪ ಗ್ರೇವಿ ಬೇಕಾಗತ್ತೆ. ಯಾಕಂದ್ರೆ ಅದ್ರದ್ದೇ ಟೇಸ್ಟ್ ತುಂಬಾ ಚಂದ ಡ್ರೈ ತಿನ್ನೋಕ್ಕಿಂತ. ಎಸ್. ಸೊ ನಮ್ ಮಡಕೆ ಕಾಳು ಪಲ್ಯ ಡನ್ 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 ಡನ್. ರೊಟ್ಟಿಗೂ ಹಿಟ್ ಕಲ್ಸ್ಕೊಂಡಿದ್ದಾರೆ ನೋಡಿ ನಮ್ಮಮ್ಮ. ನಮ್ಮಮ್ಮ ಗರಿ ಗರಿ ರೊಟ್ಟಿ ಮಾಡಿದ್ದಾರೆ, ಮಟಕಿ ಕಾಳು ಪಲ್ಯನೂ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳೋಣ ಬನ್ನಿ. ಓಕೆ ಗೈಸ್, ಬಿಸಿ ಬಿಸಿ. ನಾನು ಆಲ್ರೆಡಿ ತಿಂಡಿನೂ ತಿಂದಾಗಿದೆ, ಬಟ್ ಅಂದ್ರೂ ಇನ್ನೊಂದ್ಸಲಿ ಒಂದ್ ರೊಟ್ಟಿ ತಿನ್ಬಿಡೋಣ ಅಲ್ವಾ? ಬನ್ನಿ, ಟೇಸ್ಟ್ ಬಿಸಿ ಇದೆ, ಬಿಸಿ.
ಈ ಮಳೆಗೆ ರೊಟ್ಟಿ ಮಡಿಕೆ ಕಾಳು ಪಲ್ಯ ಬೆಸ್ಟು. ಮಳೆ ಬರ್ತಿರ್ಬೇಕಾದ್ರೆ ಇದನ್ನ ತಟ್ಟೆ ಹಿಡ್ಕೊಂಡು ಟಿವಿ ಆನ್ ಮಾಡ್ಕೊಂಡು ತಿಂತಾ ಇದ್ರೆ ನಿಮ್ ಬಾಯಲ್ಲೂ ನೀರ್ ಬರ್ತಿದೆ ಅಂತ ಗೊತ್ತು ನನಗೆ. ಸೊ ಮಾಡ್ಕೊಂಡು ತಿನ್ನಿ, ನೀವೇನು ಅನ್ಕೊಂಡಿರ್ತೀರೋ ಅದಕ್ಕಿಂತ ಚೆನ್ನಾಗಿದೆ ಗೈಸ್ ಇದು. ಮಡಿಕೆ ಕಾಳಿನ ಟೇಸ್ಟು ಸಖತ್ತಾಗಿರುತ್ತೆ. ನಂಗೆ ಗೊತ್ತು ಸುಮಾರು ಜನ ಕಾಮೆಂಟ್ಸಲ್ಲಿ ಹೇಳ್ತಾ ಇರ್ತೀರಾ ಅಂತ, ನಂಗೂ ಇಷ್ಟ ಇದು ನಂಗೂ ಇಷ್ಟ ಅಂತ. ಸೊ ಕಾಮೆಂಟ್ ಮಾಡಿ ನಿಮಗೂ ಇಷ್ಟ ಆಯ್ತಾ ಈ ವಿಡಿಯೋ, ನೀವು ಮಾಡ್ಕೊಂಡು ತಿಂತೀರಾ ಈ ಥರ ಅಂತ, ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ನಾವು ಕಾಮೆಂಟ್ಸ್ ನೋಡೋಕೆ ಕಾಯ್ತಾ ಇರ್ತೀವಿ. ಆ್ಯಂಡ್ ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.